ಅವಳ ಮನಸ್ಸಲ್ಲಿ ಇಷ್ಟೊಂದು ದ್ವೇಷ ಇದೆಯಾ? ಆ ಮುಗ್ಧ ಮಗು ಏನ್ ಮಾಡಿದೆ? ಆ ಮಗು ಮೇಲೆ ಯಾಕೆ ಅವಳಿಗೆ ಇಷ್ಟೊಂದು ದ್ವೇಷ? ಇನ್ಮೇಲೆ ನಾನು ತುಂಬಾ ಹುಷಾರಾಗಿರ್ಬೇಕು. ಕಿಶೋರ್ಗೆ ಪ್ರಸಾದ ತಿಂದಿದ ತಕ್ಷಣ ನಿದ್ದೇನಿಗೆ ಬಂತು ಅಂತ ಅರ್ಥ ಆಗ್ತಿಲ್ವಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅಕ್ಕ ಯಾಕೆ ಆ ಮಗುನ ಒಂಟಿಯಾಗಿ ಬಿಟ್ಟೋದ್ಲು? ಏನೂ ಗೊತ್ತಾಗ್ತಿಲ್ಲ, ಎಲ್ಲ ನಿಗೂಢ ಅನ್ನಿಸ್ತಿದೆ. ಅಲ್ಲಿ ನಡೆದಿದ್ದೇನು ಅಂತ ಕಿಶೋರ್ಗೂ ಹೇಳೋಕೆ ಗೊತ್ತಾಗ್ತಿಲ್ಲ. ಅಷ್ಟೇ ಅಲ್ಲ, ಅವನು ತುಂಬ ಹೆದರ್ಕೊಂಡಿರೋ ಥರ ಕಾಣಿಸ್ತಿದ್ದ. ಅವನು ಹೇಳೋ ಹಾಗೆ ಕಳ್ಳರೆ ಅವನ್ನ ಕಿಡ್ನ್ಯಾಪ್ ಮಾಡಿದ್ದಿದ್ರೆ ಅವನು ಹೇಗೆ ಬಿಡೋಕ್ಕೆ ಸಾಧ್ಯ? ಅದು ಅಲ್ಲದೆ ಆ ಮಗು ಈ ಮನೆಗೆ ಇನ್ನೂ ಹೊಸದು. ಪಾಪ ಆ ಮಗುಗೆ ಈ ಮನೆ ಅಡ್ರೆಸ್ ಕೂಡ ಗೊತ್ತಿಲ್ಲ. ಅಂಥ ಮಗುನೇ ವಾಪಸ್ ಬಂದಿದೆ ಅಂದರೆ ಇದರಲ್ಲೇನೋ ಒಂದು ಮಿರಾಕಲ್ ಇರಬೇಕು ಅಂತ ಅನ್ನಿಸ್ತಿದೆ ನನಗೆ. ರಾಗಿಣಿ ಅತ್ತಿಗೆ ಬಂದರು. ಓಹೋ, ಎಲ್ಲ ನನಗೆ ಕಾಯ್ತಿದ್ದಾರೆ. ನನ್ನ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂತ ಕಾಣಿಸುತ್ತೆ. ರಾಗಿಣಿ, ಎಲ್ಲಿ ಹೋಗಿದ್ದೆ ನೀನು? ಮಗುನ ಒಂಟಿಯಾಗಿಬಿಟ್ಟು ಎಲ್ಲಾದರೂ ಹೋಗ್ಬಿಡೋದಾ? ನಿಂಗೆ ಸ್ವಲ್ಪ ಜವಾಬ್ದಾರಿ ಬೇಡವಾ? ಹೌದಕ್ಕ, ಅವನನ್ನು ಯಾರು ಕಳ್ಳರು ಎತ್ಕೊಂಡು ಹೋಗಿದ್ರಂತೆ. ಅವನಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ? ಅಂದರೆ ಮಗು ಮನೆಗೆ ಬಂತಾ? ಹ್ಞೂ ಅತ್ತಿಗೆ, ಅದೇನೋ ಪ್ರಸಾದ ತಿಂದಿದ ತಕ್ಷಣ ನಿದ್ದೆ ಬಂತು ಅಂದ. ಅದು ಯಾವ ದೇವಸ್ಥಾನ? ಎಂಥ ಪ್ರಸಾದ? ಅಸಲು ನೀವೆಲ್ಲಿ ಹೋಗಿದ್ರಿ? ಅದೇ ನನಗೂ ಗೊತ್ತಾಗ್ಲಿಲ್ಲ. ಆ ಪ್ರಸಾದದಲ್ಲಿ ಏನಿತ್ತೋ ಏನೋ, ಅದನ್ನು ತಿಂದ ತಕ್ಷಣ ನಾನು ಪ್ರಜ್ಞೆ ತಪ್ಪಿ ದೇವಸ್ಥಾನದ ಪಕ್ಕ ಬಿದ್ದುಬಿಟ್ಟೆ. ಸ್ವಲ್ಪ ಹೊತ್ತಲ್ಲಿ ನನಗೆ ಎಚ್ಚರ ಆಯ್ತು. ಎದ್ದು ನೋಡಿದ್ರೆ ಕಿಶೋರ್ ಇರಲಿಲ್ಲ. ನನ್ನ ಎದೆ ದಸಕ್ಕಂತೂ ನಾನು ಅವನಿಗೋಸ್ಕರ ಹುಡುಕ್ತಾ ಇರೋ ಜಾಗನೇ ಇಲ್ಲ. ಮಗು ಇಲ್ಲದೆ ನಿಮಗೆಲ್ಲ ಹೇಗೆ ಮುಖ ತೋರಿಸ್ಲಿ ಅಂತ ನಾನು ಯೋಚನೆ ಮಾಡ್ತಾನೆ ಬಂದೆ. ಸದ್ಯ ಮಗು ಮನೆಗೆ ಬಂದಿದೆಯಲ್ಲ, ಥ್ಯಾಂಕ್ ಗಾಡ್, ಥ್ಯಾಂಕ್ ಗಾಡ್. ಅಣ್ಣ, ಐ ಆಮ್ ವೆರಿ ಸಾರಿ. ಪರಿಸ್ಥಿತಿ ನನ್ನ ಕಂಟ್ರೋಲಲ್ಲಿರಲಿಲ್ಲ. ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಅಣ್ಣ, ನನಗೆ ಯಾಕೋ ತುಂಬ ಸುಸ್ತಾಗ್ತಿದೆ. ಐ ವಾಂಟ್ ರೆಸ್ಟ್. ನೀವ್ಯಾರು ನನಗೋಸ್ಕರ ಕಾಯಬೇಡಿ. ಊಟ ಮಾಡಿ ರೆಸ್ಟ್ ಮಾಡಿ. ನಾನು ಅಂದ್ಕೊಂಡಿದ್ದೆ ನಿಜ. ಮಾಲ್ತಿನೂ ರಾಗಿಣಿನೂ ನನ್ನ ಕಣ್ಣಿಗೆ ಮಣ್ಣೆರ್ಚೋ ನಾಟಕ ಆಡ್ತಿದ್ದಾರೆ. ಇವ್ರ ಮಗುನ ಒಪ್ಕೊಂಡಿರೋದು ಗ್ಯಾರಂಟಿ ಆಯಿತು. ಮಗುನ ಮುಂದೆ ಕಳಿಸಿ ರಾಗಿಣಿ ಹಿಂದೆ ಬಂದಿದ್ದಾಳೆ. ಇನ್ನು ನಾನು ಸುಮ್ಮನಿರಬಾರ್ದು. ಇವರೇನೋ ಕಡುಗೆ ಕಟ್ಟೆ ಹಾಕ್ತಾರಂತ ಸುಮ್ಮನೆ ಇದ್ದೆ. ಇನ್ನು ಇವ್ರನ್ನ ನಂಬ್ಕೊಂಡು ಪ್ರಯೋಜನ ಇಲ್ಲ. ಇವತ್ತು ನಡೆಯೋದು ಆ ದರಿದ್ರ ಮಗು ಬರ್ತಡೇ ಅಲ್ಲ, ಈ ಮನೆ ಮರ್ಯಾದೆ ಹರಾಜು ಹಾಕೋ ಕೆಲಸ. ರಾಗಿಣಿ, ಏನೇ ಆಯ್ತು? ಅಲ್ಲ ಕಣೆ, ಆ ಮಗುನೇ ಎಲ್ಲೋ ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡು ಹೋಗಿದೆ. ಆ ಮುಂಡೆದು ನಿನಗಿಂತ ಮುಂಚೆನೆ ಬಂದು ಒಕ್ಕರ್ಸ್ಕೊಂಡಿದೆ. ಅಲ್ಲ ಕಣೆ, ಏನಾಯ್ತು? ನೀನು ನೋಡಿದ್ರೆ ನಿಂತ್ಕೊಳ್ಳೋಕ್ಕೂ ಆಗದಿರಷ್ಟು ಸುಸ್ತಾಗಿದ್ಯಾ? ಏನೇ ನಿನ್ನ ಅವಸ್ಥೆ? ಅಮ್ಮ ಅಮ್ಮ, ನಾವು ಅಂದ್ಕೊಂಡಾಗೆ ಯಾವುದೂ ಆಗಲಿಲ್ಲಮ್ಮ. ಸದ್ಯ ನಾನು ಉದ್ದೇಶಪೂರ್ವಕವಾಗಿ ಆ ಮಗುನ ಅಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಈ ಮನೆಯಲ್ಲಿ ಯಾರಿಗೂ ಅನುಮಾನ ಬಂದಿಲ್ವಲ್ಲ, ಅದೊಂದೇ ದೊಡ್ಡ ಸಮಾಧಾನ. ಅಲ್ಲ ಕಣೆ, ಆ ಮಗು ಹೇಗೆ ವಾಪಸ್ ಬಂತು? ಅಯ್ಯೋ ಅಮ್ಮ, ಅದು ಹೇಗಾದ್ರೂ ವಾಪಸ್ ಬರಲಿ.
ಈಗ ಆ ಮಗು ಒಂದು ಸಮಸ್ಯೆ ಅಲ್ಲ, ಬೇರೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸಮಸ್ಯೆನಾ? ಅಯ್ಯೋ ದೇವ್ರೆ, ಏನೇ ಅದು ಸಮಸ್ಯೆ? ಅಯ್ಯೋ ದೇವ್ರೆ ಅಲ್ಲ, ಅಯ್ಯಯ್ಯೋ ಅಯ್ಯೋ ದೆವ್ವದ ಸಮಸ್ಯೆ ಅಮ್ಮ. ಅಮ್ಮ ಅಮ್ಮ ಈಗ ನಾನು ಏನು ಹೇಳೋ ಪರಿಸ್ಥಿತಿ ಇಲ್ಲ. ನೀನು ನನಗೆ ಏನು ಕೇಳಬೇಡ ಪ್ಲೀಸ್. ನನ್ನ ಪಾಡಿಗೆ ಬಿಟ್ಬಿಡ. ನನಗೆ ಸ್ವಲ್ಪ ರೆಸ್ಟ್ ಬೇಕು. ನನಗೆ ಸ್ವಲ್ಪ ರೆಸ್ಟ್ ಬೇಕು. ಅಯ್ಯೋ ಅಯ್ಯೋ. ಏನಿದು? ಇನ್ನು ಯಾರು ಬಂದು ಏನು ಹೇಳಲೇ ಇಲ್ವಲ್ಲ. ಮಗುಗೇನಾಯ್ತೋ ಏನೋ? ಮಗುನ ಯಾಕೆ ಯಶೋಧ ರಾಗಿಣಿ ಜೊತೆ ಕಳಿಸ್ಕೊಟ್ಲು? ಈ ರಾಗಿಣಿ ಮೇಲೆ, ಅವಳ ನಡವಳಿಕೆ ಮೇಲೆ ಮೊದಲಿಂದಲೂ ನಂಗೆ ಅನುಮಾನ ಇದ್ದೇ ಇದೆ. ಅವಳು ಬಾಯಲ್ಲಿ ಆಡೋದೊಂದು, ಮಾಡೋದೇ ಇನ್ನೊಂದು. ಒಂದು ವೇಳೆ ಅವಳು ಏನಾದರೂ ಮಗುನೆಲ್ಲಾದ್ರೂ ಬಿಟ್ಟು ಬಂದುಬಿಟ್ಲು ಅಂದರೆ ಅದು ಹೇಗೆ ಮನೆಗೆ ಬರೋಕ್ಕೆ ಸಾಧ್ಯ? ಪಾಪ ಯಶೋಧ ತನ್ನ ಮಕ್ಕಳಿಲ್ಲ ಅಂತ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ಲು. ಅಂಜಲಿ ಅದಕ್ಕೊಂದು ದಾರಿ ತೋರಿಸ್ಕೊಟ್ಲು. ನಾನು ಅಷ್ಟೇ, ಸಾಯೋಕ್ಕೆ ಮುಂಚೆ ಒಂದು ಮುದ್ದಾದ ಮಗನ ಜೊತೆಗೆ ಆಟ ಆಡಬೇಕು ಅಂತ ತುಂಬ ಇಷ್ಟಪಟ್ಟಿದ್ದೆ. ಅದಕ್ಕೆ ದೇವರು 2 ಮುದ್ದಾದ ಮಕ್ಕಳನ್ನ ಕರುಣಿಸಿದ್ದ. ಅನ್ಯಾಯವಾಗಿ ಒಂದು ಮಗುನ ನಾವು ಅಪಾಯಕ್ಕೆ ತುಡು ಹಾಗಾಗೋಯ್ತಲ್ಲ. ದೇವ್ರೇ, ದಯವಿಟ್ಟು ಆ ಮಗುನ ಮತ್ತದು ತಾಯಿ ಮಡ್ಲು ಸೇರೋ ಹಾಗೆ ಮಾಡಪ್ಪ. ಅಜ್ಜಿ ಅಂತ ಒಂದ್ಸತಿ ಕರಿ. ಅಜ್ಜಿ, ಯಾರದು? ಕಿಶೋರ ಕೂದಾಗಾಯ್ತಲ್ಲ. ಅವನು ನಿಜವಾಗ್ಲೂ ಬಂದಿದ್ದಾನ ಅಥವಾ ನನ್ನ ಭ್ರಮೇನ? ಕಿಶೋರ, ನೀನು ನಿಜವಾಗ್ಲೂ ಬಂದಿದೀಯಪ್ಪ? ಬಂದಿದೀಯನೋ ಕಿಶೋರ? ಹೂ ಅಜ್ಜಿ, ಕಿಶೋರ ನಿಜವಾಗ್ಲೂ ಬಂದಿದ್ದಾನೆ. ನಿಮ್ ಪಕ್ಕನೇ ನಿಂತಿದ್ದಾನೆ. ಎಲ್ಲಿದ್ದಾನೆ? ಎಲ್ಲಿ? ಕಿಶೋರ, ಬಾರೋ ಕಿಶೋರ, ಬಾರೋ ಬಾರೋ ಪುಟ್ಟ, ಬಾರೋ. ಅಯ್ಯೋ ಬಂದ್ಬಿಟ್ಟೆ ಅಪ್ಪ, ಅಯ್ಯೋ ಬಂದ್ಬಿಟ್ಟೆ ಅಪ್ಪ. ಪುಟ್ಟ, ನೀನು ರಾಗಿಣಿ ಜೊತೆಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ಎಷ್ಟು ವಿಲ ಅಂತ ಒದ್ದಾಡ್ಬಿಟ್ಟೆ ಗೊತ್ತಾ? ಅಪ್ಪ ದೇವರೇ, ಬೇಗ ನನ್ನ ಮರಿ ಮೊಮ್ಮಗ ವಾಪಸ್ ಮನೆಗೆ ಬರಲಿ ಅಂತ ಮುಳ್ಳ ಮೇಲೆ ಕೂತಾಗೆ ಕ್ಷಣ ಕ್ಷಣಕ್ಕೂ ಚಡಪಡಿಸ್ತಾ ಇದ್ದೆ. ದೇವರೇ, ಅವನಿಗೇನು ತೊಂದರೆ ಆಗೋದು ಬೇಡಪ್ಪ, ಬೇಗ ಅವ್ನು ಬರಲಿ ಅಂತಂದ್ಬಿಟ್ಟು ದೇವ್ರಿಗೆ ಕೇಳ್ಕೊಂಡಿದ್ದು. ಆದರೆ ಆ ದೇವರು ನಂಗೆ ಮೋಸ ಮಾಡಲಿಲ್ಲ ನೋಡು. ನನ್ನ ಮರಿ ಮೊಮ್ಮಗನ್ನ ನನ್ನ ಹತ್ರ ಕಳಿಸ್ಬಿಟ್ಟ. ಅಂಜಲಿ ಪುಟ್ಟ, ಕಿಶೋರ್ನ ರಾಗಿಣಿನೇ ಕರ್ಕೊಂಡು ಬಂದ್ಲಾ? ಹೂ, ಲೊಟ್ಟೆ ಪುಸ್ಕಿ, ಕಿಶೋರ್ನ ಮಂತ್ರವಾದತ್ತೆ ಕರ್ಕೊಂಡು ಬಂದಿಲ್ಲ, ನಾನ್ ಕರ್ಕೊಂಡು ಬಂದಿದ್ದು. ಹೌದಾ? ನೀನು ಕರ್ಕೊಂಡು ಬಂದ್ಯಾ? ಹೂ ಅಜ್ಜಿ, ಆ ಮಂತ್ರವಾದತ್ತೆ ತಮ್ಮನ್ನ ಯಾರೋ ಕಳ್ರಿ ಕೊಟ್ಬಿಟ್ಟಿದ್ಲು. ಆ ಕಳ್ರಿಗೆಲ್ಲ ನಾನು ಸರಿಯಾಗಿ ಪನಿಷ್ಮೆಂಟ್ ಕೊಟ್ಟೆ. ಅಂಜಲಿ ಪುಟ್ಟ,
ಇಲ್ಲಿ ಬಾ ಕಂದ, ಬಾ ಇಲ್ಲಿ ನನ್ನ ಮಡ್ಲಲ್ಲಿ ಕೂತ್ಕೋ ಬಾ. ಬಾ ಪುಟ್ಟಿ. ಬೇಷ್ ಕಂದ, ಎಂಥ ದೊಡ್ಡ ಸಾಹಸ ಮಾಡಿದೀಯ ಇಷ್ಟು ಚಿಕ್ಕ ವಯಸ್ಸಿಗೆ. ನೋಡು, ನಿಮ್ಮ ಅಮ್ಮನ ಋಣ ನೀನು ತೀರಿಸ್ಬಿಟ್ಟೆ ಕಣೆ, ತೀರಿಸ್ಬಿಟ್ಟೆ. ಒಂದು ವೇಳೆ ನಿನ್ನ ತಮ್ಮ ಸಿಗದೆ ಇದ್ದಿದ್ರೆ ಯಶೋದ ಎದೆ ಹೊಡ್ಕೊಂಡ್ಬಿಡ್ತಿದ್ಲು. ಇನ್ನು ನಾನು ಮನ ಎಲ್ಲ ಕೊರಗಿ ಸಾಯ್ಬೇಕಾಗ್ತಿತ್ತು. ದೇವ್ರು ನೀ ಚೆನ್ನಾಗಿಟ್ಟಿರ್ಲಿ ಕಂದ, ದೇವ್ರು ಚೆನ್ನಾಗಿಟ್ಟಿರ್ಲಮ್ಮ. ಕಿಶೋರ, ಇನ್ಮೇಲೆ ಮಂತ್ರವಾದಿ ಅತ್ತೆ ಕರೆದ್ಲು ಅಂತ ಅವಳ ಜೊತೆಗೆ ನೀನು ಎಲ್ಲೆಲ್ಗಾದ್ರೂ ಹೋಗ್ಬಿಡ್ಬಾರ್ದು. ಯಾವಾಗಲೂ ಅಂಜಲಿ ಜೊತೆಗೆ ಇರಬೇಕು. ಅಂಜಲಿ ಅಕ್ಕ ನಿನ್ನ ಜೊತೆಗಿದ್ಲು ಅಂದರೆ ನಿಂಗೆ ತುಂಬ ಧೈರ್ಯ ಇರುತ್ತೆ. ಅವಳು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಅಲ್ವಾ ಬಂಗಾರ? ಅಜ್ಜಿ, ನಾನು ತಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಹಾಂ, ಕೇಳ್ಯಾ? ಈಗ ನಂಗೆ ಸಮಾಧಾನ ಆಯಿತು ಪುಟ್ಟ. ಹಾಂ, ಅಂದಾಗೆ ತಮ್ಮನ ಹುಟ್ಟುಹಬ್ಬ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಏನೇನು ಸಿದ್ಧತೆ ಮಾಡ್ಕೊಂಡಿದೀಯಾ? ಕಿಶೋರ್ಗೆ ಡಾಲ್ ಪ್ರೆಸೆಂಟ್ ಮಾಡಿದ್ದೀವಿ, ಆಮೇಲೆ ಹೊಸ ಡ್ರೆಸ್ ಕೊಡ್ಸಿದ್ದೀವಿ, ಆಮೇಲೆ ಅಮ್ಮ ರಾತ್ರಿಗೆ ಪಾಯಸನೂ ಮಾಡ್ತಾಳಂತೆ. ಅದೆಲ್ಲ ಆದ್ಮೇಲೆ ಕಿಶೋರ್ ಬರ್ತ್ಡೇ ಮಾಡಿಸ್ತೀವಿ, ಹ್ಯಾಪಿ ಬರ್ತ್ಡೇ ಹೇಳ್ತೀವಿ. ಮತ್ತೆ ಈ ಅಜ್ಜಿನೂ ಕರ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಾ? ಸರಿ ಅಜ್ಜಿ, ನಿನ್ ಕಣ್ಣು ಎದುರುಗಡೆನೆ ಕಿಶೋರ್ ಕೇಕ್ ಕಟ್ ಮಾಡಿಸ್ತೀನಿ. ಹಾಂ, ಈಗ ನಂಗೆ ಸಮಾಧಾನ ಆಯ್ತು ನೋಡು ಜಾಡ. ಈ ಕಡೆಗೊಂದು, ಈ ಕಡೆಗೊಂದು. ಬಾ ಪುಟ್ಟ, ನೋಡು ನಿನಗೋಸ್ಕರ ಕೇಕ್ ಎಲ್ಲ ರೆಡಿ ಆಗಿದೆ. ಪ್ರಿನ್ಸ್, ಹೇಗಿದೆ ಕೇಕು? ನಿನಗಿಷ್ಟ ಆಯ್ತಾ? ಮತ್ತೆ ತಡ, ಕೇಕ್ ಕಟ್ ಮಾಡ್ಬೋದಲ್ವಾ? ಮಾಲ್ತಿ ಅತ್ತೆ ರಾಗಿಣಿ ಅತ್ಕೇನೋ ಕರೆದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಮನೆಯವ್ರನ್ನ ನಾವೇ ಕಾಲು ಹಿಡಿದು ಕರ್ಕೊಂಬರ್ಬೇಕಾ? ಯಾಕೆ ಇವತ್ತು ಕಿಶೋರ್ ಬರ್ತಾಳೆ ಅಂತ ಗೊತ್ತಿಲ್ವಾ? ಅದು ಅಲ್ಲದೆ ಅಕ್ಕ ಯಾಕೋ ಮಲಗಿದ್ದಾಳೆ. ಅಮ್ಮನಿಗೆ ಅಕ್ಕನಿಗೆ ವೇಟ್ ಮಾಡೋದು ಬೇಡ ಅನ್ಸುತ್ತೆ. ನಮ್ಮ ಮುಂದೆ ಅದೇ ಕೊಂಕು ಮಾಡಿ ಮೇಲಿಂದ ಬೆಳಗ್ಗೆಯಿಂದ ಕೆಳಗಿಳಿದು ಬಂದೇ ಇಲ್ಲ. ಈಗ ಕರೆದ್ರೂ ಅವ್ರು ಬರಲ್ಲ. ಯಾರಿಗೂ ಕಾಯೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಕೇಕ್ ಕಟ್ ಮಾಡ್ಸೋಣ. ಸರಿಯಾಗಿದ್ರೆ ಪ್ರಿನ್ಸ್, ಕೇಕ್ ಕಟ್ ಮಾಡು. ಯಶೋದ, ಇರೋ ಹುಷಾರು ಚಾಕು. ಓಕೆ, ನಿಲ್ಸಿ, ತಮ್ಮನ ಕೈಲಿ ಕೇಕ್ ಕಟ್ ಮಾಡಿಸ್ಬೇಡಿ. ಹೂನಮ್ಮ, ನಾನು ಹೇಳ್ತಿದ್ದೀನಿ, ತಮ್ಮನ ಹತ್ರ ಕೇಕ್ ಕಟ್ ಮಾಡಿಸ್ಕೂಡ್ದು. ಫಸ್ಟು ನೀನು ಮಾಡಿದ ಪಾಯಸ ಕೊಡಬೇಕು, ಆಮೇಲೆ ಈ ಕೇಕು ಗೀಕು ಎಲ್ಲ. ಹಾಗಂತ ಅಜ್ಜಿ ಹೇಳಿದ್ಲು ಅಮ್ಮ. ಯಶೋದ, ಯಾಕೆ ಏನಾಯ್ತು? ಕೇಕ್ ಕಟ್ ಮಾಡಿಸ್ಬೋದಲ್ಲ? ಅದು ಕಿಶೋರ್ ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಪಾಯಸ ತಿನ್ನಿಸ್ಬೇಕು ಅಂತ ಅಜ್ಜಿ ಹೇಳಿದರು. ನಾನು ಮರ್ತೇ ಬಿಟ್ಟೆ. ಒಂದು ನಿಮಿಷ ತಂದ್ಬಿಡ್ತೀನಿ. ಸರಿ. ಅಜ್ಜಿ ಹೇಳೋದು ಕರೆಕ್ಟಾಗೇ ಇದೆ. ನೀವು ಹೋಗಿ ಪಾಯಸ ತೊಗೊಂಬನ್ನಿ ಅಕ್ಕ. ಸರಿ. ಈ ಕೆಲಸ ಮಧ್ಯಾಹ್ನನೇ ಆಗಬೇಕಿತ್ತು. ಯಾರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ದಿಕ್ಕು ತಪ್ಪಿಸಿದ್ರು. ಹಬ್ಬ, ಇವನು ವಾಪಸ್ ಬಂದಿರೋದೇ ದೊಡ್ಡ ಪವಾಡ. ಕಿಶೋರ್ ಬಾಯಿಲಿ. ಚಿನ್ನಿ, ಈ ಬಟ್ಟೆ ನಿಂಗೆ ಅಮ್ಮ ಕೊಡ್ಸಿದ್ದಾ? ಅತ್ತೆ, ನಾನು ಹೊಸ ಬಳೆ, ಹೊಸ ಶೂಸು, ಹೊಸ ಡ್ರೆಸ್ಸು ಎಲ್ಲ ಹಾಕೊಂಡಿದ್ದೀನಿ. ಅಮ್ಮನೇ ನಂಗಿದೆಲ್ಲ ಕೊಡ್ಸಿದ್ದು.
ಏನೇ ಬಾಮು ಒಳ್ಳೆ ದಸರಾ ಬೊಂಬೆ ಥರ ಇಷ್ಟೊಂದು ಅಲಂಕಾರ ಮಾಡ್ಕೋತಾ ಇದೀಯಾ? ಯಾಕೆ ಮಾಡ್ಕೋಬಾರ್ದಾ? ನಾನೇ ನಿಮ್ಮ ಮನೇಲಿ ಕಸ ಮುಸುರು ತಿಕ್ಕೊಳ್ಳೋ ಅಂದ್ಕೊಂಡಿದ್ದೀರಾ? ಅಲ್ಲ ರೀ, ಹೆಂಡತಿ ಆದವಳು ಅಲಂಕಾರ ಮಾಡಿಕೊಂಡು ಸುಂದರವಾಗಿ ಕಾಣ್ತಾ ಇದ್ರೆ ಸಂತೋಷ ಪಡೋದು ಬಿಟ್ಟು ಸಂಕಟ ಪಡ್ತಾ ಇದ್ದೀರಲ್ಲ. ಹಾಗಲ್ವೇ, ನನಗೆ ಮಾತ್ರ ಭೂತದ ವೇಷ ಹಾಕಿ ಓಡಾಡಿಸ್ತೀಯಾ? ನೀನು ಮಾತ್ರ ಇಷ್ಟೊಂದು ಅಲಂಕಾರ ಮಾಡ್ಕೋತಾ ಇದೀಯಾ? ರೀ, ನಿಮಗೆ ಭೂತದ ವೇಷ ಹಾಕಿದ್ರು ಅಷ್ಟೇ, ಸೂಪರ್ ಮ್ಯಾನ್ ವೇಷ ಹಾಕಿದ್ರು ಅಷ್ಟೇ. ಇಲಿ ಯಾವತ್ತೂ ಇಲಿನೇ, ಅದು ಹುಲಿ ಆಗಲ್ಲ. ಆಹಾ, ಭೂತದ ವೇಷ ಹಾಕ್ಕೊಂಡು ಆ ಮಗುನ ಹೆದರ್ಸ್ರಿ ಅಂದರೆ ನೀವೇ ಹೆದರ್ಕೊಂಡು ಬಂದಿದ್ದೀರಲ್ಲ, ಎಂಥ ಪುಕ್ಕಲ್ಗಂಡರಿ ನೀವು. ಓ, ನಾನು ಎಷ್ಟು ಹೇಳಿದ್ರು ನೀನು ನಂಬ್ತಾ ಇಲ್ಲ ಬಾಮು. ನಿಜವಾಗ್ಲೂ ಆ ಒರಿಜಿನಲ್ ದೇವ ಕ್ಯಾಂಡ್ ಹಿಡ್ಕೊಂಡು ನಾನು ಸುಟ್ಟಾಕಕ್ಕೆ ಬಂದಿತ್ತು. ಆಯಿತು, ನೀನು ಹೇಳ್ದಾಗ ನನ್ನ ಪುಕ್ಲಾನೇ ಇರ್ಬೋದು, ಆ ಮಗುನ ಓಡಿಸ್ದೇ ಇರ್ಬೋದು. ಆದರೆ ನೀನು ಈಗ ಮಾಡ್ತಿರೋದೇನು? ಆ ಮಗುನ ದರಿದ್ರ, ಅನಿಷ್ಟ, ಪೀಡೆ ಅಂತ ಹೇಳಿ ಅದ್ರ ಬರ್ತಡೆಗೆ ಇಷ್ಟೊಂದು ಸಿಂಗಾರ ಮಾಡ್ಕೊಂಡು ಹೊರಟಿರೋ ಆಗಿದೆ. ಹೌದು ರೀ, ನಾನು ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಆ ದರಿದ್ರ ಮಗು ಬರ್ಡೇಗೆ ಹೋಗ್ತಾ ಇರೋದು. ಅಲ್ಲಿ ಹೋಗಿ ಸ್ವಲ್ಪ ಸಗಣಿ ನೀರು ಎಷ್ಬಿಟ್ಟು ಬರ್ತೀನಿ. ಪುಟ್ಟ, ಅಮ್ಮ ಪಾಯಸ ತಂದರು. ಅಮ್ಮನ ಕೈಯಿಂದ ಪಾಯಸ ತಿಂದರೆ ತುಂಬ ಶ್ರೇಯಸ್ಸು. ಅಮ್ಮ, ನಂಗೂ ಒಂಚೂರು ಪಾಯಸ ಕೊಡ್ತೀಯಾ? ಅಕ್ಕ, ಕಿಶೋರ್ ಈ ಕಡೆ ಇದ್ದಾನೆ. ಸ್ಪೂನ್ ಯಾಕೆ ಆ ಕಡೆ ಇಟ್ಕೊಂಡಿದ್ದೀರಾ? ಅದು ಕಿಶೋರ್ಗೆನೆ ಮಾಡು. ಲಡ್ಡು ಅಣ್ಣ ಬಂದ ಅಂದ ಕಾಣುತ್ತೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಅಯ್ಯೋ, ಲಡ್ಡು ಅಣ್ಣ ದೊಡ್ಡಮ್ಮ ಬರ್ಲೇ ಇಲ್ಲ. ಇವ್ರು ಯಾರೋ ಬೇರೆಯವ್ರು ಬಂದಿದ್ದಾರೆ. ಆದ್ರೂ ಕಿಶೋರ್ ಬರ್ತಡೆಗೆ ಎಷ್ಟೊಂದು ಜನ ಆಂಟೀಸ್ ಬಂದಿದ್ದಾರೆ. ಯಾಕಪ್ಪ ನೋಡ್ತಾ ನಿಂತ್ಬಿಟ್ಟೆ? ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ನಾವು ನಿಮ್ಮ ಅಜ್ಜಿ ಕಡೆ ರಿಲೇಟಿವ್ಸು. ನೀನು ಮಾಲ್ತಿ ಕೊನೆ ಮಗ ಶಶಾಂಕ್ ತಾನೆ? ಹಾಂ, ಹೌದು. ತುಂಬ ವರ್ಷ ಆಯಿತು ನಾವು ಬಂದು. ರಾಗಿಣಿ ಮದ್ವೆಲಿ ಬಂದಿದ್ದು. ನಮ್ಮ ಜ್ಞಾಪಕ ಇದೆಯಾ ಇಲ್ವಾ? ಹಾಂ, ಈಗ ನೆನಪಾಯ್ತು. ಬನ್ನಿ ಪ್ಲೀಸ್.